सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः। ನಮಸ್ತೆ ವರ್ಗೋ ವೀರ್ಗೋ ಕನ್ಯಾ ರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ನವೆಂಬರ್. ಸೊ ನಂಗನ್ಸೋ ಪ್ರಕಾರ ನಿಮ್ಮ ಈ ತಿಂಗಳು ತುಂಬಾ ತಲೆನೋವಾಗಿರಬಹುದು, ನಿಮ್ಗೆ ಬೇಜಾರು ಅನ್ಸಿರ್ಬೋದು, ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಜೊತೆಗೆ ನಿಮ್ಮ ಹೇರ್ ಕೇರ್ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ಕೂದಲಿನ ಬಗ್ಗೆ, ತಲೆಯ ಬಗ್ಗೆ, ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಗಮನನ ಕೊಡ್ತೀರಾ. ನಿಮ್ಮ ಲೈಫ್ ಸ್ಟೈಲ್ ಬ್ಯೂಟಿ ಚೇಂಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ದುಡ್ಡು ಬರುವಂತ ಸಾಧ್ಯತೆ ಇದೆ, ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ನಿಮ್ ಜೀವನಕ್ಕೆ ಗುಡ್ ನ್ಯೂಸ್ ತಗೊಂಡ್ ಬರ್ತಾರೆ ಇನ್ನೊಂದು ವಾರದೊಳಗೆ ಅನ್ನುವಂಥದ್ದು ಕೂಡ ಇದೆ. ಸೊ ತಿಂಗಳ ಪ್ರಾರಂಭ ತುಂಬಾ ಕಠಿಣವಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ಬ್ರೇಕಪ್ ಆಗುವಂತ ಸಾಧ್ಯತೆ ಇದೆ, ಡಿವೋರ್ಸ್ ಆಗುವಂತ ಸಾಧ್ಯತೆ ಇದೆ, ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆ ಇದೆ, ಜಗಳ ಮಾಡಿಕೊಂಡು ಊರ್ ಬಿಡುವಂತ ಸಾಧ್ಯತೆ ಇದೆ, ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಆಗುವಂತ ಸಾಧ್ಯತೆಗಳು ಇದೆ. ಯಾವಾಗ? ಸೊ ತಿಂಗಳ ಆರಂಭದಲ್ಲಿ. ಅದಾದ್ಮೇಲೆ ನಿಮ್ಗೆ ಜಾಗ ಚೇಂಜ್ ಮಾಡ್ತೀರಾ ಈ ತಿಂಗಳು. ಸೊ ಇರುವಂತ ಜಾಗದಿಂದ ಬದಲಾವಣೆ ಮಾಡ್ಕೊಳ್ತೀರಾ. ಬದಲಾವಣೆ ಮಾಡ್ಕೊಂಡ್ಮೇಲೆ ನಿಮ್ಗೆ ಫೈನಾನ್ಷಿಯಲಿ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ. ಸೊ ಸ್ಟಾರ್ಟಿಂಗ್ 1 ವೀಕ್ ನಿಮ್ಗೆ ತುಂಬಾ ವೇರಿಯೇಷನ್ ಅಲ್ಲಿ ನೆಗೆಟಿವ್ ವೈಬ್ ಒಂದಿಗೆ ಶುರು ಆಗುವಂತ ನವೆಂಬರ್ ತಿಂಗಳು ಹೋಗ್ತಾ ಹೋಗ್ತಾ ನಿಮ್ಗೆ ಒಳ್ಳೆಯ ಪಾಠನ ಕಲಿಸ್ಕೊಡುತ್ತೆ. ಜೀವನದಲ್ಲಿ ಮುಂದುವರಿಯೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಸೊ ಪ್ರಯಾಣಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ದುಡ್ಡು ಬರುತ್ತೆ, ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೋಲಾರ್ ನಿಮ್ಮ ರೂಟ್ ಚಕ್ರನ ಮತ್ತೆ ಸೋಲಾರ್ ಪ್ಲೆಕ್ಸಲ್ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಭೂಮಿನ ಹೆಚ್ಚು ದುಡ್ಡು ಕೊಟ್ಟು ಖರೀದಿ ಮಾಡೋದಕ್ಕೆ ಕೆಲವರು ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಆಸ್ತಿ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳಾಗಬಹುದು, ದುಡ್ಡಿನ ವಿಚಾರಕ್ಕೆ ಅಥವಾ ಪ್ರಯಾಣದಿಂದ ಯಾರೋ ನಿಮ್ಮ ಹತ್ರ ಬಂದು ಜಗಳ ಮಾಡಬಹುದು, ಅಥವಾ ನೀವೇ ಎಲ್ಲೋ ಹೋಗಿ ಜಗಳ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಸತ್ಯಗಳನ್ನ ತಿಳ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಏನು ಇಲ್ಲ, ಬರೀ ದುಡ್ಡು 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 ದುಡ್ಡು. ಈ ತಿಂಗಳು ತುಂಬಾ ದುಡ್ಡಿನ ವಿಚಾರದಲ್ಲಿ ಲಾಭನ ನೋಡ್ತೀರಾ ಅನ್ನುವಂಥದ್ದು ಇದೆ. ಮಕ್ಕಳಿಗೋಸ್ಕರ ಒಂದಷ್ಟು ಇನ್ವೆಸ್ಟ್ ಮಾಡ್ತೀರಾ. ಹೊಸದಾಗಿ ಮಕ್ಕಳ ಹೆಸರಲ್ಲಿ ಏನೋ ಬಿಸ್ನೆಸ್ ಶುರು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಈ ತಿಂಗಳು 1-2 ಪಾಠ ಸ್ಟಾರ್ಟಿಂಗ್ ಅಲ್ಲಿ ಏನ್ ಸಿಗುತ್ತೆ ನಿಮ್ಗೆ, ಅದು ನಿಮ್ಗೆ ಒಂದ್ ರೀತಿ ಮೆಜಿಷಿಯನ್ ಎನರ್ಜಿಗೆ ಕರ್ಕೊಂಡು ಹೋಗ್ಬಿಡುತ್ತೆ ನಿಮ್ಮನ್ನ. ನೀವು ತುಂಬಾ ಚೆನ್ನಾಗಿ ಬದುಕಿನ ಪಾಠದ ಜೊತೆಗೆ ನಿಮ್ಮನ್ನ ನೀವು ಹೇಗೆ ಬದಲಾಯಿಸ್ಕೊಳ್ಬೇಕು, ಯಾವ ರೀತಿಯ ಬದಲಾವಣೆಗಳನ್ನ ನೀವು ಮಾಡ್ಕೊಳ್ಬೇಕು, ಇದನ್ನ ಚೆನ್ನಾಗಿ ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಆಸ್ತಿ ವಿಚಾರಕ್ಕೆ ಡಿಲೇ ಆಗ್ತಾ ಇದ್ದಂತ ಕೆಲ್ಸನ ನೀವು ಕೈ ಹಾಕಿ ಒಂದೇ ನಿಮಿಷದಲ್ಲಿ, 1 ವಾರದಲ್ಲಿ ಆ ಕೆಲಸ ಆಗೋ ಹಾಗೆ ಮಾಡ್ಬಿಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಸಾರಿ ಕೂಡ ಕೇಳುವಂತ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಲಾಭ ಆಗತ್ತೆ ಅನ್ನುವಂಥದ್ದು ಇದೆ. ಬಿಸ್ನೆಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಪ್ರಯಾಣ ಕೂಡ ಹೋಗ್ತೀರಾ. ನೀವು ಇರುವಂತ ಸ್ಥಳ ಬದಲಾವಣೆ ಮಾಡಿದ್ರೆ ನಿಮ್ಗೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಸೊ ಬೆಟರ್, ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ಯಾರ ಹತ್ರನೂ ಜಗಳ ಆಡಕ್ ಹೋಗ್ಬೇಡಿ, ಯಾರಿಗೋಸ್ಕರನೋ ಕಾಯಕ್ ಹೋಗ್ಬೇಡಿ. ಸೊ ಇನ್ನ ಕಾಯ್ತಾ ಕೂರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ.
ಸೊ ಮುಂದುವರಿರಿ ಅನ್ನುವಂಥದ್ದು ಇದೆ. ಸ್ವಲ್ಪ ವೆಯ್ಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಕೆಲಸ ಆಗುತ್ತೆ ಇಮಿಡಿಯೇಟ್ ಆಗಿ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಚೇತರಿಕೆ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಹೊಸ ಪ್ರಾಜೆಕ್ಟ್ ಶುರು ಮಾಡ್ತೀರಾ, ಅದರಲ್ಲೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಫ್ರೆಶ್ ಸ್ಟಾರ್ಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಕ್ಲಾರಿಟಿಯೊಂದಿಗೆ ಜೀವನ ಮುಂದುವರಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹುಷಾರಾಗಿ ಇರಬೇಕು ದುಡ್ಡು ಕಾಸಿನ ವಿಚಾರದಲ್ಲಿ. ಸೊ ಸೆಕೆಂಡ್ ಆಪ್ಷನ್ ತಗೊಂಡು ಇನ್ವೆಸ್ಟ್ ಮಾಡೋದಾದ್ರೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವುದನ್ನು ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಲ್ಯಾಂಡಿಗೆ ಸಂಬಂಧಪಟ್ಟಂಗೆ, ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ಕೇರ್ಲೆಸ್ನ ಮಾಡಬೇಡಿ ಅನ್ನುವಂಥದ್ದು ಇದೆ. ಒಳ್ಳೆಯ ನಿರ್ಧಾರಗಳು ಒಳ್ಳೆಯ ಬದಲಾವಣೆಯನ್ನ ಮಾಡಿಕೊಡುತ್ತೆ ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂಚೂರು ವಾಹನ ಅಪಘಾತಗಳ ಬಗ್ಗೆ ಎಚ್ಚರನ ವಹಿಸಿ, ಬ್ರೇಕಪ್ ಬಗ್ಗೆ ಎಚ್ಚರನ ವಹಿಸಿ, ಚಡ್ಪಾಡಿ ಸಿಚುವೇಶನ್ ಬಗ್ಗೆ ಎಚ್ಚರನ ವಹಿಸಿ. ಸೊ ಏನೇ ಮಾಡೋದಿದ್ರು ನಿಧಾನವಾಗಿ ಯೋಚಿಸಿ ಮಾಡಿ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ಎಸ್ ಆರ್ ನೋ ಕೇಳೋದಾದ್ರೆ ಕೆಲವಕ್ಕೆ ಎಸ್, ಕೆಲವಕ್ಕೆ ನೋ. ಸೊ ಹಾಗಾಗಿ ಸ್ವಲ್ಪ ವೇರಿಯೇಷನ್ ಅಲ್ಲಿ ಇದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಗೆ ಕೇತು ಶಾಂತಿಯ ಅಗತ್ಯ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಕೇತು ಗ್ರಹದ ಶಾಂತಿನ ಮಾಡ್ಕೊಳ್ಳಿ, ಇದರಿಂದ ನಿಮ್ಗೆ ಅನುಕೂಲ ಆಗತ್ತೆ. ಬಟ್ ಸೂರ್ಯ, ಶನಿ ಮಹಾತ್ಮ ಮತ್ತೆ ಗುರು, ಚಂದ್ರರು ನಿಮ್ಗೆ ಚೆನ್ನಾಗಿರೋದ್ರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ. ಒಂಚೂರು ಸರ್ಪ ಪೂಜೆ ಅಥವಾ ನಾಗರಕಲ್ಲಿಗೆ ಪೂಜೆ ಅಥವಾ ಅಶ್ವತ್ಥಕಟ್ಟಿಗೆ ಪೂಜೆ ಮಾಡ್ಕೊಂಬನ್ನಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಶುಕ್ರದಶೆ ಚೆನ್ನಾಗಿರೋದ್ರಿಂದ ಒಳ್ಳೆಯ ದಿನಗಳು ಮುಂದಿನ ದಿನಗಳಲ್ಲಿ ಕಾಯ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಏರಿಸ್, ಲಿಯೋ, ಸೆಜಿಟೇರಿಯಸ್ ಅವರಿಂದ ಸ್ವಲ್ಪ ದೂರನ್ನ ಮಾಡ್ಕೊಂಡ್ರೆ ಒಳ್ಳೇದು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಜೆಮಿನಿ, ಲಿಬ್ರಾ, ಅಕ್ವೇರಿಯಸ್ ಅವರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಟೆರಸ್ ವರ್ಗು, ಕ್ಯಾಪ್ರಿಕಾರ್ನ್ ಅವರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜಗಳ ಮಾಡ್ಕೊಂಡು ದೂರ ಹೋದವರು ಆದಷ್ಟು ಬೇಗ ಅವರಾಗ ಅವರೇ ಹತ್ರ ಬರ್ತಾರೆ. ಮತ್ತೆ ಯಾರು ಸಮಸ್ಯೆ ಮಾಡಿದ್ರು ಅವರೇ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳುವಂಥದ್ದು ಕೂಡ ಇದೆ. ಸೊ ನಿಮ್ಮ ಪಾರ್ಟ್ನರಿಗೆ ನಿಮ್ಮ ಒಂದು ವಿಚಾರಗಳು ರಿಯಲೈಸ್ ಆಗಿ ಅವರು ಸಾರಿ ಅಂತ ಹೇಳುವಂಥದ್ದು ಕೂಡ ಇದೆ. ಸೊ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿ. ಪ್ರೆಗ್ನೆನ್ಸಿ ಕೂಡ ಬರುವಂತ ಸಾಧ್ಯತೆ ಇದೆ. ಸಾಕಷ್ಟು ಅವಕಾಶಗಳು ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಸುಳ್ಳು ಹೇಳೋರನ್ನ, ಮೋಸ ಮಾಡೋರನ್ನ ನಂಬಕ್ಕೆ ಹೋಗ್ಬೇಡಿ. ಜೀವನದಲ್ಲಿ ಮುಂದುವರಿತಾ ಇರಬೇಕು, ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. KCRTGS H ಲೆಟರ್ ಜೊತೆಗೆ BVUWPJK ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಸಾಕಷ್ಟು ಒಳಿತಾಗತ್ತೆ, ಸಾಕಷ್ಟು ಪಾಸಿಟಿವಿಟಿ ನಿಮ್ಗೆ ಇದೆ. ಈ ವರ್ಷದಿಂದ ಮುಂದಿನ ವರ್ಷದಷ್ಟರಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಒಂದು ವೀಕಿಂದ ಮುಂದಿನ ಒಂದು ವರ್ಷಗಳ ಅವಧಿಯಲ್ಲಿ ನಿಮ್ಮ ಜೀವನ ಸಾಕಷ್ಟು ಸಕಾರಾತ್ಮಕವಾಗಿ ಪಾಸಿಟಿವ್ ಎನರ್ಜಿಯೊಳಗೆ ಬದಲಾಗಿರುತ್ತೆ ಅನ್ನುವಂಥದ್ದು ಇದೆ. ಸೊ ಮುಂದಿನ 5 ವಾರಗಳವರೆಗೂ ಯಾರ ಹತ್ರನೂ ಜಗಳ ಆಡೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸ್ವಲ್ಪ 21 ದಿನ ಹೋಗಿ ಗಣೇಶನಿಗೆ ಒಂದು ಬಿಡದಿರ ಗರಿಕೆನ ಸಮರ್ಪಣೆ ಮಾಡಿ ಬನ್ನಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. 8 ನಂಬರ್, 1 ನಂಬರ್ ಮತ್ತೆ 12 ನಂಬರ್, 111 ಮತ್ತೆ 6 ನಂಬರ್, 7 ನಂಬರ್, 8 ನಂಬರ್, 5 ನಂಬರ್ ಮತ್ತೆ 16 ಸಂಖ್ಯೆಗಳು ನಿಮ್ಮ ಲಕ್ಕಿ ನಂಬರ್ ಆಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಏನೋ ಒಂದು ಬದಲಾವಣೆಗೆ ನೀವು ರೆಡಿ ಇಲ್ಲ, ಹಾಗಾಗಿ ಸ್ವಲ್ಪ ಸಮಸ್ಯೆಗಳಾಗ್ತಾ ಇರಬಹುದು. ಸೊ ಯಾರನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ 100% ನೀವು ಕೊಡಿ, ಜೀವನದಲ್ಲಿ ಮುಂದೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವು ಕಡೆ ನೀವು ಮಾತಾಡಿ ಸೋಲುವಂಥದ್ದು ಅಥವಾ ಮಾತಾಡಕ್ ಬರ್ದಿರಾ ಅಥವಾ ಸರಿಯಾದ ರೀತಿಯಲ್ಲಿ ಗೈಡೆನ್ಸ್ ಕೊಡಕ್ ಬರ್ದಿರಾ ಸೋಲ್ತಾ ಇರಬಹುದು. ಸೊ ಸರಿಯಾದ ರೀತಿಯಲ್ಲಿ ನೀವು ನೋಡ್ಕೊಂಡ್ರೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಇನ್ನಷ್ಟು ಒಳ್ಳೇದಾಗ್ಲಿ, ಇನ್ನಷ್ಟು ಯಶಸ್ಸು ನಿಮ್ಗೆ ಸಿಗ್ಲಿ ಅಂತ ಹಾರೈಸ್ತಾ, ಸೊ ಸಾಕಷ್ಟು ಒಳ್ಳೇದಾಗ್ತಾ ಇದೆ, ಒಳ್ಳೇದಾಗುತ್ತೆ ಇನ್ನ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ.
ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ. ನೀವು ಕೂಡ ಚೆನ್ನಾಗಿರ್ತೀರಾ. ಕೋಪನ ಬಿಟ್ಟಾಕಿ ಜೀವನನ ಬದಲಾಯಿಸ್ಕೊಳ್ಳೋದ್ರ ಕಡೆ ಗಮನನ ಕೊಡಿ. ಸೊ ಬರ್ತಾ ಇರೋರು ನಿಮಗೆ ಒಳ್ಳೇದು ಮಾಡೋದಕ್ಕೆ ಬರ್ತಿದ್ದಾರೆ. ಅವ್ರನ್ನ ನೀವು ಹೇಗೆ ನಂಬ್ತಿರೋ ಬಿಡ್ತಿರೋ ನಿಮ್ಮ ನಿರ್ಧಾರದ ಮೇಲೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಡಿಸಿಷನ್ನ ತಗೊಳ್ಳಿ. ಇದರಿಂದ ಒಳ್ಳೇದಾಗುತ್ತೆ. ಸೊ ಇದಿಷ್ಟು ನಿಮಗೆ ಒಳ್ಳೆ ಮಾಹಿತಿಗಳು ಸಿಕ್ತು ಅಂತ ಅನ್ಕೊಳ್ತೀನಿ. ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.